ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಉಪವಾಸದ ಒಂದು ಶಕ್ತಿ. ಪ್ರಿಯರೇ, ಹೌದು, ಆರೋಗ್ಯದಾಯಕನಾದ ತಂದೆಯಾದ ದೇವರ ನಾಮದಲ್ಲಿ, ಆತನ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ. ಹೌದು ಪ್ರಿಯರೇ, ಅಂತ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಅಂಶ ಉಪವಾಸದ ಶಕ್ತಿ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಸಂಯಮ, ಅರ್ಥ ಮಾಡಿಕೊಳ್ಳುವ ಕೃಪೆ, ಒಳ್ಳೆಯ ನೆಲದಲ್ಲಿ ಬೀಜ ಬಿದ್ದ ನೆಲದಂತೆ ನಮ್ಮ ಹೃದಯ ದೇವರ ವಾಕ್ಯವನ್ನು ಸ್ವೀಕರಿಸಲು 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ಈ ವಾಕ್ಯ ಭಾಗದಲ್ಲಿ ದೇವರ ಪರಿಶುದ್ಧಾತ್ಮನ ಸಹಾಯ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ದೇವರಲ್ಲಿ ಬೇಡಿಕೊಳ್ಳೋಣ. ಪ್ರೇರೆ, ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾದ ದೇವರೇ, ಶಾಂತಿದಾಯಕ ದೇವರೇ, ಆತ್ಮಸ್ವರೂಪನೇ, ದೇವ, ಉಪವಾಸದ ಒಂದು ಶಕ್ತಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಹೇಳಲಿರುವ ನನ್ನನ್ನು, ಕೇಳಲಿರುವ ನಿಮ್ಮ ಮಕ್ಕಳೆಲ್ಲರನ್ನು ನಿಮ್ಮ ಪರಿಶುದ್ಧಾತ್ಮನ ಬೆಳಕಲ್ಲಿ, ಶಕ್ತಿಯಲ್ಲಿ, ಜ್ಞಾನದಲ್ಲಿ, ಜಯದಲ್ಲಿ ಮುಂದುವರಿಯುತ್ತಾ ನಡೆಯುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ದುಷ್ಟನ ಎಲ್ಲ ನೊಗಗಳನ್ನು ನಿಮ್ಮ ಮಕ್ಕಳಾದ ನಮ್ಮ ಮೇಲಿಂದ ಮುರಿದು ದೊಡ್ಡ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ನೀಡಬೇಕೆಂದು ಸರ್ವಜ್ಞಾನಿಯಾದ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಸರ್ವಶಕ್ತನೇ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಬನ್ನಿರಿ ಪ್ರಿಯರೇ, ಉಪವಾಸದ ಒಂದು ಶಕ್ತಿ. ಹೌದು, ಕ್ರೈಸ್ತ ಸಮಾಜ, ವಿಶ್ವಾಸಿಗಳ ಸಮೂಹ, ಇಡೀ ವಿಶ್ವದಾದ್ಯಂತ ಸೇವಕಗಣ ಆಗಿರ್ಬೋದು, ಸಭೆಗಳಾಗಿರ್ಬೋದು ಪ್ರಿಯರೇ, ಹೌದು, ದೇವರ ಸ್ವಕೀಯ ಜನ ಆಗಿರ್ಬೋದು, ಹಾಗೂ ಅನ್ಯ ಜನಾಂಗಗಳಿಂದ ಬಂದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಸುಗಂಧ ಕಾಣಿಕೆಯಾದ ಜನರಾಗಿರ್ಬೋದು. ಹೌದು, ಮಲಾಕಿ ಗ್ರಂಥ, ಪ್ರವಾದಿ ಮಲಾಕಿ ಗ್ರಂಥ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ, ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿ ಹೆಚ್ಚು ಘನವಾಗಿದೆ. ಹೌದು ಪ್ರೇರೆ, ದೇವರ ಸುವಾರ್ಥ ರಹಸ್ಯ ಕೂಡ ಅದೇ ಪ್ರೇರೆ. ಏನಂದರೆ ದೇವರ ಮಕ್ಕಳ ಪದವಿಯ ಬಾಧ್ಯತೆಯಲ್ಲಿ ಅನ್ಯ ಜನರು ಪಾಲುಗಾರರಾಗುವುದೇ. ಹೌದು ಪ್ರೇರೆ, ಯಾವಾಗ ಅನ್ಯ ಜನರು ದೇವರನ್ನು ವಿಶ್ವಾಸಿಸ್ತಾರೋ ಸತ್ತ ಶವಕ್ಕೆ ಜೀವ ಬಂದಂತೆ ಪ್ರೇರೆ. ಹೌದು, ನಮ್ಮನ್ನು ಪ್ರೀತಿಸುವವರನ್ನು ನಾವು ಪ್ರೀತಿಸಿದರೆ ಹೆಚ್ಚೇನು ಬಂದಂತೆ ಎಂದು ಯೇಸು ಹೇಳಿದಂತೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸು, ನಿನ್ನ ಪೀಡಿಸುವವರಿಗಾಗಿ ಪ್ರಾರ್ಥಿಸು, ಅಪಕಾರಕ್ಕೆ ಅಪಕಾರ ಮಾಡದೆ ಉಪಕಾರ ಮಾಡು. ಹೌದು ಪ್ರೇರೆ, ಹೀಗೆ ನಾವು ಈ ಉಪವಾಸದ ಕಾಲದಲ್ಲಿ ನಾವು ಹೆಚ್ಚು ಈ ವಾಕ್ಯಗಳನ್ನು ಗಮನ ತೆಗೆದುಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ಉಪವಾಸದ ಒಂದು ಶಕ್ತಿಯನ್ನು ಅಂಶದ ಒಳಗಡೆ ನಾವು ಪ್ರವೇಶಿಸುವುದಾದರೆ ಪ್ರೇರೆ, ನಾವು ವಿಜಯವಂತವಾದ, ಜಯಕರವಾದ ಕ್ರೈಸ್ತ ಜೀವಿತ ಈ ರಹಸ್ಯ ನಾವು ನೋಡುವುದಾದರೆ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಗಲೇಷಿಯನ್ಸ್ ಚಾಪ್ಟರ್ 2 ವರ್ಸ್ 20 ಇಲ್ಲಿ ಓದುವುದಾದರೆ ಪೌಲನು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಗಲಾತ್ಯದವರಿಗೆ ಪತ್ರಿಕೆಯನ್ನು ಬರೆಯುವುದರ ಮುಖಾಂತರ ಹೌದು ಎಚ್ಚರಿಸುತ್ತಿದ್ದಾನೆ. ಏನೆಂದರೆ ಬೋಧಿಸುತ್ತಿದ್ದಾನೆ ತನ್ನ ಜೀವಿತದ ಮೂಲಕ, ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿಯಾಗಿದ್ದೇನೆ, ಹಳೆಯದೆಲ್ಲ ಅಳಿದು ಹೋಗಿದೆ, ಹೊಸದಿದ್ದು ಜನ್ಮ ತಳೆದಿದೆ, ಇಗೂ ನಾನು ಯೇಸುವಿನ ಸಾಧನ ಎನ್ನುವುದರ ಮುಖಾಂತರ ಹೇಳುತ್ತಿದ್ದಾನೆ. ಏನೆಂದರೆ ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ನಾನು ಕ್ರಿಸ್ತನೊಂದಿಗೆ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತ ಯೇಸುವೆ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಹೌದು ಪ್ರೇರೆ, ಎಷ್ಟು ಶಕ್ತಿಯುತವಾಗಿ, ಅಧಿಕಾರಯುತವಾಗಿ, ಖಚಿತವಾಗಿ ಹೇಳ್ತಿದ್ದಾನೆ ಪ್ರೇರೆ. ಏನಂದರೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಹೌದು ಪ್ರೇರೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಹೌದು ಪ್ರೇರೆ, ಇಲ್ಲಿ
ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತ ಯೇಸು ನನ್ನಲ್ಲಿ ಜೀವಿಸುತ್ತಿದ್ದಾನೆ ಎನ್ನುವುದರ ಮುಖಾಂತರ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ ಈಗ ನಾವು ಜೀವಿಸುತ್ತಿದ್ದೇನೆ. ಇವಾಗ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟ ನಂತರ ನಾನು ಹೇಗೆ ತಾನೇ ಜೀವಿಸಲು ಸಾಧ್ಯ ಎಂದು ಅನೇಕರು ಭೌತಿಕರು ತಿಳಿದುಕೊಳ್ಳಬಹುದು. ಆದರೆ ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನಾನು ಜೀವಿಸ್ತಿದ್ದೇನೆ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಬಲಿಯಾಗಿ ಒಪ್ಪಿಸಿಕೊಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಆತನು ನನಗೋಸ್ಕರ ನನ್ನ ಪಾಪ ಶಾಪಗಳನ್ನು ಹೊತ್ತು ಅವುಗಳನ್ನು ಸಮಾಧಿ ಮಾಡಿ ನನ್ನ ಮೇಲಿರುವ ಸೈತಾನನ ಆಡಳಿತ ಪತ್ರವನ್ನು, ಮರಣ ಪತ್ರವನ್ನು, ಅಧಿಕಾರವನ್ನು ರದ್ದು ಮಾಡಿರುವುದರಿಂದ ಮತ್ತೆ ನಾನು ಸೈತಾನಿಗೆ ಅವಕಾಶ ಕೊಡುವುದಿಲ್ಲ. ಹೀಗೆ ಮಾಡಿ ಯೇಸು ಕ್ರಿಸ್ತನ ಕಾರ್ಯವನ್ನು ನಿರರ್ಥಕ ಮಾಡುವುದಿಲ್ಲ. ನಾನು ದೇವರ ಕೃಪೆ ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ದೊರಕುವುದಾದರೆ ಕ್ರಿಸ್ತನ ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಅದು ಪ್ರೇರೆ ಅಲ್ಲಿ ಮೋಶೆಯ ಧರ್ಮಶಾಸ್ತ್ರ ಆಚಾರಗಳು ಅವಶ್ಯ ಇಲ್ಲ ಎಂದು ಪ್ರಸ್ತಾಪಿಸುವ ಮುಖಾಂತರ ಪೌಲನು ಗಲಾತ್ಯದವರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಏನೆಂದರೆ ಪೌಲನು ತಾನು ಅಂತ್ಯೋಕ್ಯದಲ್ಲಿ ಪೇತ್ರನನ್ನು ಖಂಡಿಸಿದ ಸಂಗತಿಯನ್ನು ತಕ್ಕೊಂಡು ಕ್ರಿಸ್ತನನ್ನು ನಂಬಿರುವವರಿಗೆ ಮೋಶೆಯ ಧರ್ಮಶಾಸ್ತ್ರಗಳು ಅವಶ್ಯವಿಲ್ಲವೆಂದು ಪ್ರಸ್ತಾಪಿಸುವುದರ ಮುಖಾಂತರ ಹೇಳುತ್ತಿದ್ದಾನೆ. ಹೌದು, ಪೌಲ ತಾನು ಅಂತ್ಯೋಕ್ಯದಲ್ಲಿ ಪೇತ್ರನನ್ನು ಖಂಡಿಸುತ್ತಾನೆ ಪ್ರೇರೆ. ಹೌದು, ತಾನು ಯಹೂದ್ಯನಾಗಿದ್ದು ಅನ್ಯಜನರೊಂದಿಗೆ ಸೇರಿದಾಗ ಯಹೂದ್ಯರು ಬಂದ ನಂತರ ತಾನು ಅನ್ಯಜನರೊಂದಿಗೆ ಸೇರಿಲ್ಲ ಎಂಬಂತೆ ನಟಿಸುತ್ತಿದ್ದ ರೀತಿಯನ್ನು ಪೌಲನು ಗ್ರಹಿಸಿದಾಗ ಖಂಡಿಸಿ ಈ ಸಂಗತಿ ಹೇಳುತ್ತಾನೆ ಪ್ರೇರೆ. ಏನೆಂದರೆ ಕ್ರಿಸ್ತನನ್ನು ನಂಬಿರುವವರಿಗೆ ಮೋಶೆಯ ಧರ್ಮಶಾಸ್ತ್ರಗಳು ಅವಶ್ಯವಿಲ್ಲವೆಂದು ಪ್ರಸ್ತಾಪಿಸಿದ್ದರು. ಹೌದು ಪ್ರೇರೆ. ಹೀಗೆ ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಿಲ್ಲ ಪ್ರೇರೆ. ಕ್ರಿಸ್ತನ ಮರಣವನ್ನು ನಂಬುವುದರ ಮುಖಾಂತರ ನನ್ನ ಪಾಪ ಶಾಪ ತೆಗೆದುಕೊಂಡು ಸಮಾಧಿ ಮಾಡಿದ್ದಾನೆ. ಇನ್ನು ಯೇಸು ಸಮಾಧಿಯಿಂದ ಎದ್ದಿದ್ದಾನೆ. ಪಾಪ ಇಲ್ಲದಾತನಾಗಿ ನಾನು ಈಗ ಯೇಸುವನ್ನು ಪಾಪ ಇಲ್ಲದ ನನ್ನ ಪಾಪ ಸಮಾಧಿ ಮಾಡಿದ ಪಾಪ ಇಲ್ಲದಾತನಾಗಿ ಜೀವಂತವಾಗಿ ಎದ್ದ ಶಾಶ್ವತವಾಗಿ ದೇವರಾಗಿ ಜೀವಿಸ್ತಿರುವ ಯೇಸುವನ್ನು ವಿಶ್ವಾಸೋದ್ರ ಮುಖಾಂತರ ನಾನು ಕರ್ಮ ಮಾರ್ಗದಿಂದ ಬಿಡುಗಡೆಯಾಗಿದ್ದೇನೆ. ಪಾಪ ಮರಣಗಳ ನಿಯಮದಿಂದ ಬಿಡುಗಡೆಯಾಗಿದ್ದೇನೆ. ಹೌದು, ದೇವ ಕುಮಾರನ ಅಧಿಕಾರ ಪಡೆದಿದ್ದೇನೆ ಎನ್ನುವ ಮುಖಾಂತರ ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ಹೀಗೆ ಈ ಉಪವಾಸ ಕಾಲದಲ್ಲಿ ಕೂಡ ನಾವು ನಂಬಿಕೆ ಇಡಬೇಕಾಗಿದೆ ಪ್ರೇರೆ. ಹೌದು, ನಂಬುವುದರಿಂದ ದೇವರ ಮಹಿಮೆಯನ್ನು ಕಾಣುತ್ತೇವೆ. ನೋಡಿ ನಂಬದೆ ನಂಬಿ ನಡೆಯಬೇಕಾಗಿದೆ. ಹೌದು ಪ್ರೇರೆ. ದೇವರಿಗೆ ಪ್ರಿಯರಾದವರು ನೋಡಿ ನಡೆಯುವುದಿಲ್ಲ, ನಂಬಿ ನಡೆಯುತ್ತಾರೆ. ಹೌದು, ಹೀಗೆ ಉಪವಾಸದ ಒಂದು ಶಕ್ತಿಯನ್ನು ನಾವು ನೋಡುತ್ತೇವೆ ಪ್ರೇರೆ. ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನ ನನ್ನಲ್ಲಿ ಜೀವಿಸ್ತಿದ್ದಾನೆ ಎನ್ನುವುದರ ಮುಖಾಂತರ ತನ್ನ ಜೀವಿತವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಪೌಲನು. ಹೌದು, ಹೀಗೆ ಅಪೊಸ್ತಲನಾದ ಆ ಪೌಲನು ಅನುಭವ ಬಲವಂತವಾದ ನಮ್ಮಲ್ಲಿ ಕ್ರಿಯೆ ಮಾಡುತ್ತದೆ ಪ್ರೇರೆ, ಬಲಿಷ್ಠವಾಗಿ. ಹೌದು, ಹೀಗೆ ನಾವು ನಮ್ಮೊಳಗೆ ಇಂಥ ಕ್ರಿಯೆ ಮಾಡುವುದಾದರೆ ನಾವು ಪಾಪಗಳ ವಿಷಯದಲ್ಲಿ ಸತ್ತೋದವರಾಗಿ ಕ್ರಿಸ್ತನ ಒಂದು ದಿವ್ಯ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಇರುತ್ತೇವೆ. ಹೌದು, ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಿದ್ದಾನೆ. ಏನೆಂದರೆ ರೋಮಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯ ಪ್ರೇರೆ. ಏನೆಂದರೆ ಅಂತೆಯೇ ನೀವು ಪಾಪದ ವಿಷಯವಾಗಿ ಮರಣ ಹೊಂದಿದವರು ದೇವರ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಸಜೀವವಾಗಿ ನಿಮ್ಮನ್ನು ನೀವು ಎಣಿಸಿಕೊಳ್ಳಿರಿ. ಹೌದು ಪ್ರೇರೆ. ಪಾಪದ ವಿಷಯವಾಗಿ ನಿಮ್ಮನ್ನು ನೀವು ಸತ್ತೋದವರಂತೆಯೂ ಮತ್ತು ದೇವರ ವಿಷಯಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ನೀವು ಜೀವಿಸುತ್ತಿರುವವರಂತೆಯೂ ಎಣಿಸಿಕೊಳ್ಳಿರಿ. ಹೌದು, ನಾವು ಈ ಉಪವಾಸ ಕಾಲದಲ್ಲಿ ಪಾಪದ ಪಾಲಿಗೆ ಸಾಯಬೇಕಾಗಿದೆ ಪ್ರೇರೆ. ನಮ್ಮನ್ನೇ ನಾವು ಯೇಸು ಕ್ರಿಸ್ತನ ವಾಕ್ಯಗಳಿಗೆ ಒಪ್ಪಿಸಿಕೊಡೋದ್ರ ಮುಖಾಂತರ ಮತ್ತು ಸಜೀವರಾಗಬೇಕಾಗಿದೆ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ನಾವು ಶಿಲುಬೆಗೆ ಹಾಕಿಸಿಕೊಳ್ಳೋದ್ರ ಮುಖಾಂತರ. ಹೌದು, ಅಪೊಸ್ತಲನಾದ ಪೌಲನು ಬರೆದಿದ್ದಾನೆ ಪ್ರೇರೆ. ಏನೆಂದರೆ ನೀವು ಪಾಪದ ನಿಮಿತ್ತವಾಗಿ ಮೃತರಂತೆಯೂ ದೇವರ ವಿಷಯದಲ್ಲಿ ಯೇಸುವಿನ ಮೂಲಕ
ಬದುಕಿರುವವರಂತೆಯೂ ಎಣಿಸಿಕೊಳ್ಳಿರಿ. ಹೌದು, ಹೀಗೆ ನಾವು ಪಾಪದ ವಿಷಯವಾಗಿ ಮೃತ್ಯು ಹೊಂದಿದ ನಾವು ಕ್ರಿಸ್ತನೊಂದಿಗೆ ಕೂಡ ಶಿಲುಬೆಗೆ ಹಾಕಲ್ಪಟ್ಟವರಾಗಿದ್ದೇವೆ ಪ್ರೇರೆ. ನಮಗೆ ಸಹಾಯ ಮಾಡುವಂಥದ್ದು ಹೀಗೆ ಪಾಪದ ಪಾಲಿಗೆ ಸಾಯುವುದಕ್ಕೆ ಅಥವಾ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಡುವುದಕ್ಕೆ ಸಹಾಯ ಮಾಡುವಂಥದ್ದು ಉಪವಾಸ, ಪ್ರಾರ್ಥನೆ ಆಗಿದೆ ಪ್ರೇರೆ. ಉಪವಾಸ ಕೂಡ ಆಗಿದೆ. ಹೀಗೆ ಜಯ ಜೀವಿತಕ್ಕೆ ಬುನಾದಿ ಉಪವಾಸ, ಪ್ರಾರ್ಥನೆ ಆಗಿದೆ. ಹೌದು, ಹೀಗೆ ನಾವು ಪ್ರತಿ ಕ್ರೈಸ್ತನ ಜೀವಿತದೊಳಗೆ ತಾನು ಶಿಲುಬೆಗೆ ಹಾಕಲ್ಪಡಬೇಕಾದ 3 ಕಾರ್ಯಗಳು ಇವೆ ಪ್ರೇರೆ. ಪ್ರತಿಯೊಬ್ಬ ಯೇಸುವಿನಲ್ಲಿ ವಿಶ್ವಾಸಿತ ಮಗಳ ಸೇವಕನ ಜೀವಿತದಲ್ಲಿ ಪಡಬೇಕಾದ 3 ಕಾರ್ಯಗಳಿವೆ. ಏನೆಂದರೆ, ಪರಿಶುದ್ಧ ಜೀವಿತಕ್ಕೆ ವಿರೋಧವಾಗಿ ಹೋರಾಡುತ್ತಿರುವ 3 ಶತ್ರುಗಳಿವೆ. ಏನೆಂದರೆ, ಒಂದನೆಯದಾಗಿ ಲೋಕ, ಹೌದು ಪ್ರೇರೆ, ಆಕರ್ಷಣೆಯುಳ್ಳ ಲೋಕ. ಎರಡನೆಯದು ಶರೀರ, ನಮ್ಮದೇ ಆದಂಥ ಶರೀರ. ಮೂರನೆಯದಾಗಿ ಸೈತಾನನು, ಪಿಶಾಚನು, ಕೆಡುಕನು, ದೆವ್ವ, ಹೌದು ಪ್ರೇರೆ. ಈ 3 ಪ್ರತಿ ವಿಶ್ವಾಸಿಯ ಒಂದು ಜೀವಿತದ ಮೇಲೆ ದಾಳಿ ಮಾಡಿ ಕೆಡು ಹಾಕುವುದಕ್ಕೆ ಹೋರಾಡುತ್ತಿವೆ ಎಂದು ಮರೆಯಬಾರದು. ಹೌದು, ಹೀಗೆ ಯೇಸು ಕ್ರಿಸ್ತನು ಈ 3 ನಮಗೋಸ್ಕರ ಶಿಲುಬೆಯಲ್ಲಿ ಜಯಿಸಿ ನಮಗೆ ವಿಜಯವನ್ನು ಅನುಗ್ರಹಿಸಿದ್ದಾನೆ. ಆದರೆ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಒಂದು ಜೀವವನ್ನು ನಮ್ಮೊಳಗೆ ಇರುವುದಕ್ಕೆ ಸ್ಥಾನ ನೀಡುತ್ತೇವೋ ಅಷ್ಟರ ಮಟ್ಟಿಗೆ ಜಯವನ್ನು, ಶಕ್ತಿಯನ್ನು ನಮ್ಮೊಳಗೆ ಕ್ರಿಯೆ ಮಾಡಲು ಬಿಡುತ್ತೇವೆ ಪ್ರೇರೆ, ಮಾಡುತ್ತದೆ. ಹೀಗೆ ಕ್ರಿಸ್ತ ಯೇಸುವಿನ ಒಂದು ಸ್ವಭಾವವು ಪೂರ್ತಿಯಾಗಿ ನಮ್ಮನ್ನು ತುಂಬಿಕೊಳ್ಳುತ್ತದೆ. ಹೀಗೆ ಬಿಡಬೇಕಾಗಿದೆ. ಕ್ರಿಸ್ತನ ಮಹಿಮೆಯುಳ್ಳ ಆ ಪ್ರಸನ್ನತೆ ನಮ್ಮ ಹೃದಯದೊಳಗೆ ಉಕ್ಕಿ ಹರಿಯುವಂತೆ ಆತನು ನಮ್ಮೊಳಗೆ, ನಾವು ಆತನೊಳಗೆ ಸ್ಥಿರವಾಗಿ ನಿಂತು ಹೀಗಿರುವಾಗ ನಮ್ಮನ್ನು ಸಂಪೂರ್ಣ ವಿಜಯವುಳ್ಳವರನ್ನಾಗಿ ಮಾಡುತ್ತದೆ. ಹೌದು ಪ್ರೇರೆ, ಕ್ರಿಸ್ತ ಯೇಸುವಿನ ಸನ್ನಿಧಿ, ಹೌದು, ಪರಿಶುದ್ಧಾತ್ಮ, ಪ್ರಾರ್ಥನೆ, ಉಪವಾಸ. ಹೌದು, ಹೀಗೆ ಉಪವಾಸವು, ಆ ಪ್ರಾರ್ಥನೆಯು ಕ್ರಿಸ್ತನ ಒಂದು ಶಕ್ತಿಯೊಂದಿಗೆ ನಮ್ಮನ್ನು ತುಂಬುತ್ತಿದೆ. ಹೌದು ಪ್ರೇರೆ, ಉಪವಾಸವು, ಆ ಪ್ರಾರ್ಥನೆಯು ಪರಲೋಕದ ಒಂದು ಪರಿಪೂರ್ಣತೆಯನ್ನು ನಮ್ಮೊಳಗೆ ತರುತ್ತಿವೆ. ಉಪವಾಸವನ್ನು, ಆ ಪ್ರಾರ್ಥನೆಯು, ಉಪವಾಸವು ಕ್ರಿಸ್ತ ಯೇಸುವಿನ ಸ್ವಭಾವದೊಳಗೆ ನಮ್ಮನ್ನು ರೂಪಾಂತರ ಪಡಿಸುತ್ತಿವೆ ಎನ್ನುವ ಸತ್ಯ. ಹೀಗೆ ತುಂಬಾದ ದೇವರ ವಾಕ್ಯದ ಪರಿಶುದ್ಧಾತ್ಮನ ಸನ್ನಿಧಿ, ಕ್ರಿಸ್ತನ ಒಂದು ಪರಿಪೂರ್ಣತೆ ನಮ್ಮೊಳಗೆ ಬಂದಾಗ ಆ ಕೊರತೆ ಆಗಿರುವಂಥ ಆ ಲೋಕ, ಶರೀರ, ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಿವೆ. ಹೌದು ಪ್ರೇರೆ, ದೇವರ ವಿಷಯಗಳಲ್ಲಿ ಕೊರತೆ ಉಂಟು ಮಾಡುತ್ತಿರುವ, ದೇವರ ವಿಷಯಗಳನ್ನು ಕಳ್ಳತನ ಮಾಡುತ್ತಿರುವ, ದೇವರ ಜ್ಞಾನ ಪಾಲಿಗೆ ನಮ್ಮನ್ನು ನಾಶ ಮಾಡುತ್ತಿರುವ, ದೇವರ ಪರಿಶುದ್ಧಾತ್ಮ ನಮ್ಮಲ್ಲಿ ಉಸಿರಾಡದಂತೆ, ತುಂಬಿಕೊಳ್ಳದಂತೆ ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸಿ ಸಾಯಿಸುತ್ತಿರುವ ಲೋಕ, ಶರೀರ, ಸೈತಾನ, ಕಣ್ಣಿನ ಶರೀರದ ಬದುಕುವ ಡಂಬ ನಮ್ಮನ್ನು ಬಿಟ್ಟು ಹೋಗುತ್ತಿದೆ ಪ್ರೇರೆ. ಯಾವಾಗ? ದೇವರಾತ್ಮನ ತುಂಬು ಸನ್ನಿಧಿ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದು ತಂದೆಯಿಂದ ಹೊರಡುವ ಸತ್ಯದ ಆತ್ಮನಿಂದ ನಾವು ತುಂಬಿಕೊಂಡಾಗ ಈ ಲೋಕ, ಶರೀರ, ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. ಹೀಗೆ ದೇವರ ಪ್ರಿಯ ಕುಮಾರನಲ್ಲಿ ವಿಶ್ವಾಸಿಟ್ಟ ದೇವರ ಮಕ್ಕಳೇ, ಕ್ರಿಸ್ತನ ಒಂದು ಮಹಾಶಕ್ತಿಯಿಂದಾಗಿ ಆತನಲ್ಲಿ ಆ ಬಲವಂತರಾಗಿ ಇರಬೇಕಾಗಿದೆ. ಕ್ರಿಸ್ತನ ಒಂದು ಶಕ್ತಿ ನಿನ್ನೊಳಗೆ, ನನ್ನೊಳಗೆ ವಿಸ್ತರಿಸುವುದಕ್ಕೆ, ನನ್ನ ವಿಶ್ವಾಸ ಅಭಿವೃದ್ಧಿ ಹೊಂದುವುದಕ್ಕೆ, ನೀನು ಜಯಶಾಲಿಯಾಗಿ, ನಾನು ಜಯಶಾಲಿಯಾಗಿ, ಪ್ರಭುವಿನಲ್ಲಿ ವಿಶ್ವಾಸವಿಟ್ಟ ವಿಶ್ವಾಸ ಕೋಟಿ ಮಕ್ಕಳು ಜಯಿಸುವುದಕ್ಕೆ ಆ ದೇವರ ವಾಕ್ಯ, ಪರಿಶುದ್ಧ ಗ್ರಂಥ, ಸತ್ಯವೇದ, ಬೈಬಲ್ ನಿನಗೆ, ನನಗೆ ಕಲಿಸುವಂಥದ್ದು ಉಪವಾಸ, ಪ್ರಾರ್ಥನೆ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನು ಕೂಡ ರಕ್ಷಕನಾದ ದೇವರು ತನ್ನ ಆದರ್ಶಕರವಾದ, ಮಾದರಿಕರವಾದ, ಜ್ಞಾನಯುಕ್ತವಾದ, ಪರಿಶುದ್ಧಾತ್ಮನಿಂದ ನಡೆಸಲ್ಪಟ್ಟ ಆ ಉಪವಾಸದ ಮೂಲಕ ಮತ್ತು ಉಪವಾಸದ ಕುರಿತ ಬೋಧನೆಯ ಮೂಲಕ ಉಪವಾಸದ ಒಂದು ಶಕ್ತಿಯನ್ನು ತಿಳಿಯಪಡಿಸಿದ್ದಾನೆ ಪ್ರೇರೆ. ಹೌದು, ನಾವು ಸೈತಾನನನ್ನು ಎದುರಿಸುವುದಕ್ಕೆ, ಆ ಸೈತಾನನನ್ನು ದೇವರ ಪ್ರಿಯ ಪ್ರಜೆಗಳಿಂದ ಹೊರಗೆ ಹಾಕುವುದಕ್ಕೆ, ಅವನನ್ನು ಬಂಧಿಸುವುದಕ್ಕೆ, ಪಾತಾಳದಲ್ಲಿ ಅವನನ್ನು ಕಟ್ಟಿ ಹಾಕುವುದಕ್ಕೆ, ಅವನ ದುರ್ಗಗಳನ್ನು ಕೆಡುವುದಕ್ಕೆ ಉಪವಾಸದ ಬಿಟ್ಟರೆ ಬೇರೆ ಮಾರ್ಗವೇ ಇಲ್ಲ ಎಂದು ಆ ದೇವಕುಮಾರ ಯೇಸು ಕ್ರಿಸ್ತ ರಕ್ಷಕ ಹೇಳಿದ್ದಾನೆ ಪ್ರೇರೆ. ನಾವು ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 29th ವರ್ಡ್.
ಪ್ರಾರ್ಥನೆ ಮೂಲಕವೇ, ಉಪವಾಸ ಪ್ರಾರ್ಥನೆ ಮೂಲಕವೇ ಹೊರತು ಮತ್ತೆ ಯಾವುದರ ಮೂಲಕ ಈ ವಿಧವಾದ ದೆವ್ವಗಳ ಜಾತಿ ಬಿಟ್ಟು ಹೋಗುವುದು ಅಸಾಧ್ಯ ಎಂದು ತನ್ನ ಶಿಷ್ಯರೊಂದಿಗೆ ಹೇಳುವುದನ್ನು ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಹೌದು, ನಾನು ಕೂಡ ಕಳೆದ ಒಂದು 5 ವರ್ಷಗಳ ಕೆಳಗೆ ಪ್ರಿಯರೇ 40 ದಿನಗಳು ನಡೆಯುವ ಉಪವಾಸದ ಪ್ರಾರ್ಥನೆಯಲ್ಲಿ 4 ದಿನ ತೀವ್ರವಾಗಿ ಉಪವಾಸ ಪ್ರಾರ್ಥನೆಯಲ್ಲಿದ್ದಾಗ ಕೊನೆಯ 40 ದಿನಗಳ ಕೊನೆಯ ಭಾಗದಲ್ಲಿ ಒಂದು ದಿನ ರಾತ್ರಿ ದೇವರ ಶಕ್ತಿ ನನ್ನೊಂದಿಗೆ ಮಲಗಿಕೊಂಡಾಗ ಮಾತಾಡಿತು ಪ್ರಿಯರೇ. ದುಷ್ಟಶಕ್ತಿ ನನ್ನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ದೇವರ ಶಕ್ತಿ ಒಂದು ಪ್ರಭೆಯಂತೆ, ಒಂದು ಮಂಜುನಂತೆ, ಮೋಡದಂತೆ ಪ್ರವೇಶ ಆಗಿ ಆ ದುಷ್ಟಶಕ್ತಿಯನ್ನು ಓಡಿಸುವ ಮುಖಾಂತರ ನನ್ನ ಕಿವಿಯಲ್ಲಿ ಮಾತಾಡಿತು ಪ್ರಿಯರೇ. ಬಲಗಡೆ ಕಿವಿಯಲ್ಲಿ, ನಾನು ದೇವರ ಶಕ್ತಿ, ಭೂಮಿಯ ಮೇಲೆ ಸರ್ವಶಕ್ತಿ ಎನಿಸಿಕೊಳ್ಳುವುದು. ಹೌದು ಪ್ರಿಯರೇ, ತಾಯಿ ಮರಿಯಳ ಮೇಲೆ ಇಳಿದು ಬಂದ ಪರಾತ್ಪರ ದೇವರ ಶಕ್ತಿ. ಹೌದು ಪ್ರಿಯರೇ, ಹೌದು, ಪರಿಶುದ್ಧ ಆತ್ಮನ ಶಕ್ತಿ. ಹೌದು, ಹೀಗೆ ದೇವರು ಯೇಸು ಕ್ರಿಸ್ತನನ್ನು ಪರಿಶುದ್ಧ ಆತ್ಮನಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದ್ದನು. ಇದರಿಂದ ಆತನು ದೇವಪೀಡಿತರನ್ನು, ರೋಗಿಗಳನ್ನು ಗುಣಪಡಿಸುತ್ತಾ ಅನೇಕರಿಗೆ ಉಪಕಾರಗಳನ್ನು, ಸತ್ತವರನ್ನು ಬದುಕಿಸುತ್ತಾ ಸಂಚರಿಸಿದ ಪ್ರೇರೆ. ಹೌದು, ಮತ್ತು ನಾನು ಮಾಡುವ ಕಾರ್ಯಗಳನ್ನು ನನ್ನಲ್ಲಿ ವಿಶ್ವಾಸ ಇಟ್ಟವನು ಮಾಡುತ್ತಾನೆ. ಅಷ್ಟೇ ಯಾಕೆ, ಅವುಗಳಿಗಿಂತ ಮಹತ್ತಾದವುಗಳನ್ನು ಮಾಡುತ್ತಾನೆ. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುವುದರಿಂದ ನನ್ನ ಹೆಸರಿನಲ್ಲಿ ನೀವು ತಂದೆಯನ್ನು ಏನು ಬೇಡಿಕೊಳ್ಳುತ್ತೀರೋ ನಾನು ಮಾಡಿ ತೀರುತ್ತೇನೆ. ಅಷ್ಟೇ ಅಲ್ಲ, ನನ್ನ ಹೆಸರಿನಲ್ಲಿ ನೀವೇನು ಬೇಡಿಕೊಳ್ಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ಕಾರಣ ನೀವು ನನ್ನನ್ನು ತಂದೆಯ ಬಳಿಯಿಂದ ಬಂದವನೆಂದು, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೇನೆ ಮತ್ತು ತಂದೆಯು ನನ್ನಲ್ಲಿದ್ದು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದಿದ್ದೇನೆ, ಆತನು ಹೇಳಿದ್ದನ್ನೇ ಮಾಡುತ್ತೇನೆ ಎಂದು ನೀವು ನಂಬಿದ್ದರಿಂದ ನನ್ನ ಕಾರ್ಯಗಳನ್ನು ನೀವು ಕೂಡ ಮಾಡುತ್ತೀರಿ. ಅಷ್ಟೇ ಯಾಕೆ, ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುತ್ತದೆ. ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಆ ಆನಂದ ಶಾಶ್ವತವಾಗಿ ನಿಂತಿರಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದು ಹೇಳುತ್ತಿದ್ದಾನೆ ಪ್ರೇಯರ್ ಪ್ರಭು. ಹೌದು, ಹೀಗೆ ಆ ಉಪವಾಸದ ಒಂದು ಶಕ್ತಿಯನ್ನು ಆತನು ತನ್ನ ಜೀವಿತದೊಳಗೆ ನಿರೂಪಿಸಿದ ಪ್ರೇರ ಯೇಸು ಕ್ರಿಸ್ತನು, ನನ್ನಿಂದ ಶಕ್ತಿ ಹೊರಹೊಮ್ಮಿತು, ನನ್ನನ್ನು ಮುಟ್ಟಿದವರು ಯಾರು ಎಂದು ಆ ರಕ್ತಕುಸುಮ ರೋಗಿ ಮುಟ್ಟಿರುತ್ತಾಳೆ ಪ್ರೇರೆ. ಆಕೆಗೆ ಸುಮಾರು 12-18 ವರ್ಷಗಳಿಂದ ರೋಗ ಇರುತ್ತದೆ, ರಕ್ತಸ್ರಾವ ಆಗೋದು ಸ್ತ್ರೀ. ಆಕೆ ಮುಟ್ಟಿದ್ದನ್ನು ಪ್ರಭು ಗಮನಿಸುತ್ತಾನೆ. ಆಕೆ ಗುರುತಿಸಿ, ಮಗಳೇ ಸಮಾಧಾನದಿಂದ ಹೋಗು, ನಿನಗೆ ಪೀಡಿಸಿದ ಈ ರೋಗದಿಂದ ಮುಕ್ತಳಾಗು. ಹೌದು ಹೌದು ಪ್ರಿಯ, ನಾವು ಕೂಡ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಪ್ರಭುವಿನ ಶಕ್ತಿಯನ್ನು ನಾವು ಹೀರಬಹುದಾಗಿ ಯೇಸು ಕ್ರಿಸ್ತ ಪ್ರಭು ತನ್ನ ಜೀವಿತವನ್ನು ನಿರೂಪಿಸಿದ ಪ್ರೇರೆ. ಉಪವಾಸದ ಒಂದು ಬಲ ಶಿಷ್ಯರಿಗೆ ಬೋಧಿಸಿದ. ಅಷ್ಟೇ ಅಲ್ಲ, ಉಪವಾಸ ಇರುವಾಗ ಪಾಲಿಸಬೇಕಾದ ಪದ್ಧತಿಗಳನ್ನು ಸರಿಯಾಗಿ ಬೋಧಿಸಿದನು ಪ್ರೇರೆ. ಉಪವಾಸ ಮಾಡುವಂತೆ ಮನುಷ್ಯರಿಗೆ, ಅಂದರೆ ಉಪವಾಸ ಮಾಡುವಾಗ ಮನುಷ್ಯರಿಗೆ ಕಾಣಿಸಬೇಕೆಂದು ಮಾಡದೆ ರಹಸ್ಯದಲ್ಲಿರುವ ನಿನ್ನ ತಂದೆಗೆ ಕಾಣಬೇಕೆಂದೇ ನೀನು ಉಪವಾಸ ಮಾಡಬೇಕಾಗಿದೆ. ನೀನು ಉಪವಾಸ ಮಾಡುವಾಗ ನಿನ್ನ ತಲೆಯನ್ನು ಬಾಚಿಕೊ, ನಿನ್ನ ಮುಖವನ್ನು ತೊಳೆದುಕೊ, ಮತ್ತು ಆವಾಗ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ನೀನು ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಮತ್ತು ಅಂತರಂಗದಲ್ಲಿರುವ ತಂದೆ ನಿನ್ನ ಉಪವಾಸ ಪ್ರಾರ್ಥನೆಯನ್ನು ನೋಡಿ ನಿನಗೆ ಪ್ರತಿಫಲ ನೀಡುತ್ತಾನೆ. ಹೌದು ಪ್ರೇರೆ, ದೇವರು ಕಣ್ಣುಗಳು ಭೂಮಿಯ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಚಲಿಸುತ್ತಿವೆ. ತನ್ನ ಕಡೆಗೆ ಯಥಾರ್ಥವಾಗಿ ಯಾರು ವರ್ತಿಸುತ್ತಿದ್ದಾರೋ ಅವರ ಮುಖಾಂತರ ತನ್ನ ಭುಜಬಲವನ್ನು ತೋರಬೇಕೆಂದು ಯಥಾರ್ಥರನ್ನು ಹುಡುಕ್ತಿದ್ದಾನೆ ಪ್ರೇರೆ. ಹೌದು, ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿಯಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ, ವಾಕ್ಯದ ಶಕ್ತಿಯಿಂದ ನಾವು ಯಥಾರ್ಥರಾಗೋಣ ಪ್ರೇರೆ. ದೇವರು ಹುಡುಕಾಡುತ್ತಿರುವ ಯಥಾರ್ಥ ದೇವರ ಮಕ್ಕಳು ನಾವಾಗೋಣ. ದೇವರ ಕೈಗೆ ಸಿಕ್ಕು ದೇವರ ಭುಜಬಲ ಪ್ರಕಟಿಸುವ, ದೇವರನ್ನು ಅರಿತುಕೊಳ್ಳುವರು, ದೊಡ್ಡ ಕಾರ್ಯಗಳನ್ನು ಮಾಡುವರು ಎಂದು ದಾನಿಯೇಲ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಿದಂತೆ ದೇವರು ನಮ್ಮ ಮುಖಾಂತರ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂದು ಇಷ್ಟಪಡುತ್ತಿದ್ದಾನೆ ಪ್ರೇರೆ. ದೊಡ್ಡ ದೇವರನ್ನು ವಿಶ್ವಾಸಿಸುವ ನಾವು ದೊಡ್ಡವುಗಳನ್ನು ನಿರೀಕ್ಷಿಸಬೇಕೆಂದೇ ಇಷ್ಟಪಡುತ್ತಿದ್ದಾನೆ. ಹೌದು ಪ್ರೇರೆ, ಹನೋಕನನ್ನು ನೋಡುತ್ತೇವೆ, ಮರಣವಿಲ್ಲದೆ ದೇವರಿಂದ ಕೈಯಿಂದ ಕೊಂಡೊಯ್ಯಲ್ಪಟ್ಟನು. ಹೌದು, ದೇವರಿಗೆ ಇಷ್ಟ ಆಗಿದ್ದರಿಂದ ನಾವು ಕೂಡ
ದೇವರಿಗೆ ಇಷ್ಟ ಆದರೆ ಮರಣವಿಲ್ಲದೆ ದೇವರು ತೆಗೆದುಕೊಂಡು ಹೋಗುತ್ತಾನೆ ಪ್ರೇರೆ. ನಾನು ಕೂಡ ರೋಮನ್ ಕ್ಯಾಥಲಿಕಲ್ಲಿ 8-9 ವರ್ಷ ವಿಶ್ವಾಸಿಯಾಗಿದೆ, ಆದರೆ ಚರ್ಚ್ ಸದಸ್ಯತ್ವ ಇಲ್ಲ ಪ್ರೇರೆ. ಫಾದರ್ಗಳ ಕೆಲಸ ಮಾಡ್ತಿದ್ದೆ, ಅವ್ರಿಗೆ ಹೆಲ್ಪ್ ಮಾಡೋದು, ಚರ್ಚ್ ಓಪನ್ ಮಾಡೋದು, ಕಿಟಕಿ ತೆರೆಯೋದು, ಗಾರ್ಡನ್ ನೀರು ಬಿಡೋದು, ಇದೇ ರೀತಿ ಒಂಥರ ದೇವರನ್ನು ಕಂಡು ಹಿಡಿಯೋದು, ದೇವರನ್ನು ಹುಡುಕುವುದು. ಹೌದು ಪ್ರೇರೆ. ಆದರೆ ಆ ಕಾಲದಲ್ಲಿ ದೇವರು ನನಗೆ ಅಲ್ಲಿ ನಡೆಯುವ ಯಾವ ಪದ್ಧತಿಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಪ್ರೇರೆ. ಕೇವಲ ವಾಕ್ಯವನ್ನು ಕೇಳುತ್ತಿದ್ದೆ. ಹೌದು. ಆದರೆ ಅವರು ಬೂದಿ ಹಚ್ಚಿಕೊಳ್ಳುವುದು ಎಲ್ಲ ಮಾಡ್ತಿದ್ದಾಗ ನನಗೆ ಒಂದು ಸಾರಿ ಕೂಡ ಬ್ರೆಡ್ ವೈನ್ ಅಂದರೆ ದೇಹ ರಕ್ತ ತೆಗೆದುಕೊಳ್ಳಬಾರ್ದು ಅಲ್ಲಿ ಸಭೆಯಲ್ಲಿ ದೀಕ್ಷಾಸ್ನಾನ ಇಲ್ಲದೆ. ಆದರೆ ನೀನು ಇದು ಬೂದಿ ಅಂದರೆ ಬೂದಿ ಬುಧವಾರ ಎಂದು ಆಚರಿಸ್ತಿರ್ತಾರೆ 40 ದಿನಗಳ ಪ್ರಾರಂಭದಲ್ಲಿ ಉಪವಾಸ ಪ್ರಾರ್ಥನೆ ಕಾಲದಲ್ಲಿ. ಅದು ಕೂಡ ಹಚ್ಚಿಕೊಳ್ಳೋದಕ್ಕೆ ಪ್ರಭು ಬಿಡಲಿಲ್ಲ. ಕಾರಣ ನಿನ್ನ ಶಾಪ ಪಾಪ ಯೇಸು ತನ್ನ ದೇಹದಲ್ಲಿ ಹೊತ್ತುಕೊಂಡು ಸಮಾಧಿಯಾಗಿ ನಿನ್ನನ್ನು ಬಿಡುಗಡೆ ಮಾಡಿದ್ದಾನೆ ಪ್ರೇರೆ. ಯೇಸು ಸಮಾಧಿಯಾಗಲು ಆತ ಏನು ಪಾಪ ಮಾಡಿದ್ದಿಲ್ಲ. ನನ್ನ ಪಾಪ, ನನ್ನ ಶಾಪ, ನನ್ನ ಅಕ್ರಮ ನಡತೆ, ನನ್ನ ದೋಷ, ಅಪರಾಧ, ಅಜ್ಞಾನ, ದುರಾಲೋಚನೆ, ಕೆಡುಕು ಯೇಸು ಮೇಲೆ ತಂದೆಯ ದೇವರು ಹಾಕಿದ ಪ್ರೇರೆ. ನನ್ನ ಸಮಾಧಿಗೆ ಯೇಸು ಹೋಗಿದ್ದಾನೆ, ಇನ್ನು ನಿನಗೆ ಸಮಾಧಿ ಇಲ್ಲ. ಹೌದು ಪ್ರೇರೆ. ಯೇಸು ಸಮಾಧಿಗೆ ಹೋಗುವಂಥ ಕಾರ್ಯ ಯಾವುದೂ ಮಾಡಿಲ್ಲ. ನಿನ್ನ ಕಾರ್ಯಗಳ ಯೇಸುವನ್ನು, ನನ್ನ ಕಾರ್ಯಗಳ ಯೇಸುವನ್ನು ಸಮಾಧಿಗೆ ಕಳುಹಿಸಿತ್ತು. ಹೌದು. ಆತನಲ್ಲಿ ಪಾಪ ಇಲ್ಲದ್ದರಿಂದ ಮರಣ ಆತನನ್ನು ಹಿಡಿದಿಟ್ಟುಕೊಳ್ಳೋದು ಅಸಾಧ್ಯವಾಗಿತ್ತು. ಆತನ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದ ಪ್ರೇರೆ. ಹೌದು. ಈಗ ಆತನು ನಿನಗಾಗಿ ನನಗಾಗಿ ತಂದೆಯಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. ತಂದೆ, ನೀನೇ ಇವರನ್ನು ಕಳಿಸಿಕೊಟ್ಟಿದ್ದಿ, ನನ್ನನ್ನು ಕಳಿಸಿಕೊಟ್ಟಿದ್ದು ನೀನೇ ಎಂದು ಇವರು ನಂಬುತ್ತಿದ್ದಾರೆ. ಇವರನ್ನು ನನ್ನನ್ನು ಪ್ರೀತಿಸಿದಂತೆ ಇವರನ್ನು ಪ್ರೀತಿಸು. ನೀನು ನನ್ನನ್ನು ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಡುತ್ತೇನೆ. ಹೌದು. ಇವರು ಫಲ ಕೊಡಬೇಕೆಂತಲೂ, ಈ ಕೊಡುವ ಫಲ ಶಾಶ್ವತವಾಗಿರಬೇಕೆಂತಲೂ ಇವರನ್ನು ನೇಮಿಸು ಎಂದು ತಂದೆಯ ಬಳಿಯಿಂದ ನಮಗೆ ಬಲ ನೀಡುತ್ತಿದ್ದಾನೆ ಪ್ರೇರೆ. ಹೌದು. ತಂದೆಯಲ್ಲಿ ಇದ್ದಾನೆ. ಹೌದು. ಯಾರು ದೇವರನ್ನು ಎಂದು ಕಂಡಿಲ್ಲ, ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿ ಇದ್ದನು, ಆತನೇ ತನ್ನನ್ನು ತಂದೆಯ ಮುಖಾಂತರ ಪ್ರಕಟಪಡಿಸಿದ್ದಾನೆ ಪ್ರೇರೆ. ತಂದೆಯ ಬೆಳಕು, ಅದೃಶ್ಯ ದೇವರ ಸಾದೃಶ್ಯ ರೂಪ. ಹೌದು. ಮಹಿಮೆಯ ದೇವರ ಪಡಿಯಚ್ಚು. ಹೌದು. ಕಾಣದ ದೇವರ ಕಾಣುವ ರೂಪ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿನ ಮೊದಲೆದ್ದು ಬಂದಾತ, ಆತನಲ್ಲಿ ಇರಿಸಲು ನಿರ್ಧರಿಸಿದನು ಸರ್ವಶಕ್ತ ತಂದೆಯಾದ ದೇವರು ತನ್ನ ದೈವತ್ವದ ಸಂಪೂರ್ಣತೆ. ಹೌದು. ಯಾರೆಲ್ಲ ಯೇಸು ಕ್ರಿಸ್ತನ ನೋಡಿದ್ದಾರೋ ಅವರು ತಂದೆಯನ್ನೇ ನೋಡಿದ್ದಾರೆ. ಹೌದು ಪ್ರೇರೆ. ಹೀಗೆ ನಾವು ಬೂದಿ ಹಚ್ಚಿಕೊಂಡ್ರೆ ನಾವು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಹೇಳಿದಾನಲ್ಲ ಪ್ರೇರೆ, ಎಲ್ಲಿ ಕಫರ್ನೌಮೆ, ನಿನ್ನೆಲ್ಲ ಮಾಡಿದ ಅದ್ಭುತ ಸೂಚಕ ಕಾರ್ಯಗಳು ಸೊದೋಮ್ ಗೋಮೋರ ಪಟ್ಟಣಗಳಲ್ಲಿ ಮಾಡಿದರೆ ಅವರು ಎಂದೂ ಬೂದಿ ಬೆಳೆದುಕೊಂಡು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುತ್ತಿದ್ದರು. ನೀನು ಪರಲೋಕಕ್ಕೆ ಏರಿಸಲ್ಪಡುತ್ತೀಯ ಎಂದು ನೆನೆಸುತ್ತೀಯೋ? ಇಲ್ಲ, ಪಾತಾಳಕ್ಕೆ ಇಳಿಯುವೆ ಎಂದು ಲೈವ್ ಆಗಿ ಹೇಳಿದ್ದಾನೆ ಪ್ರೇರೆ ಯೇಸು ಪ್ರಭು. ಅದಕ್ಕೆ ಅವಕಾಶ ಕೂಡ ಕೊಟ್ಟಿಲ್ಲ. ಜಡ್ಜ್ಮೆಂಟಲ್ಲಿ ಸೀದಾ ಪಾತಾಳಕ್ಕೆ ಇಳಿತದಂತೆ ಕಫರ್ನೌಮ್. ಹೌದು ಪ್ರೇರೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರೇರೆ ಏನಂದರೆ, ಅವರಲ್ಲಿ ಮಾಡಿದರೆ ಅದ್ಭುತ ಅವರು ತಿರುಗಿಕೊಳ್ತಿದ್ರು, ಅವರು ಪರಲೋಕಕ್ಕೆ ಹೋಗುತ್ತಿದ್ದರು ಅಂತ ಹೇಳಿಲ್ಲ ಪ್ರೇರೆ. ಅವರು ಪಾತಾಳಕ್ಕೆ ಇಳಿಯದೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗುವ ಒಂದು ಅವಕಾಶ ಸಿಗ್ತಿತ್ತು ಅಷ್ಟೇ. ಹೌದ್ರೆ. ಆದರೆ ಸ್ವರ್ಗಕ್ಕೆ ಹೋಗುತ್ತಾರೆ ಅಂತ ಹೇಳಲಿಲ್ಲ. ಹೀಗೆ ನಾವು ಪಶ್ಚಾತ್ತಾಪಕ್ಕೆ ಆ ಸೂಚನೆ ಆಗಿದೆ ಪ್ರೇರೆ. ಅದು ನಾವು ಮಣ್ಣು ಅಂತ ಅಲ್ಲ ಪ್ರೇರೆ. ಇವತ್ತು ಹಚ್ಚಿಕೊಳ್ಳುವುದು ಮಣ್ಣಿನಿಂದ ಬಂದಿದ್ದೇವೆ, ಮಣ್ಣಿಗೆ ಹೋಗುತ್ತೇವೆ ಎಂದು ಹಚ್ಚಿಕೊಳ್ತಿದ್ದಾರೆ. ಅಲ್ಲ, ಅದರ ಅರ್ಥ ಪಶ್ಚಾತ್ತಾಪ ಪಟ್ಟರು ಪ್ರೇರೆ, ಅಷ್ಟೇ ಅಲ್ಲಿರೋದು. ಆದ್ದರಿಂದ ನಾವು ದೇವರ ಮಹಿಮೆಯಾಗಿದ್ದೇವೆ ಪ್ರೇರೆ. ಯೇಸು ಕ್ರಿಸ್ತನ ಯಾರನ್ನು ಅಂಗೀಕರಿಸಿದರು, ಯಾರು ಯೇಸು ಕ್ರಿಸ್ತನ ಅಂಗೀಕರಿಸಿದರು ಅವರೆಲ್ಲ ಯೇಸು ಕ್ರಿಸ್ತನು ದೇವರ ಮಕ್ಕಳಾಗ ಅಧಿಕಾರ ಕೊಟ್ಟನು. ಅವರು ಇನ್ನು ಮೇಲೆ ಶರೀರ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಮಾನವ ಸಹಜವಾದ ಬಯಕೆಯಿಂದಾಗಲಿ ಹುಟ್ಟಿದವರೆಲ್ಲ ದೇವರಿಂದಲೇ ಹುಟ್ಟಿದವರು. ಹೌದು. ಹೀಗೆ ನಾವು ಉಪವಾಸ ಪ್ರಾರ್ಥನೆ ಶಕ್ತಿ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ತೋರಿಸಿದನೆಂದು ನೋಡುತ್ತೇವೆ ಪ್ರೇರೆ. ಮತ್ತು ಉಪವಾಸ ಮಾಡುವಾಗ ನಾವು ಇತರರಿಗೆ ಕಾಣಿಸಿಕೊಳ್ಳುವಂತೆ ಉಪವಾಸ ಮಾಡದೆ ಅಂತರಂಗದಲ್ಲಿ ನಮ್ಮ ಹೃದಯ ಬಡಿತವಾಗಿರುವ ನಮ್ಮ ಪ್ರತಿಯೊಂದು
ಕೂತುಕೊಳ್ಳುವ, ಮಾತನಾಡುವ, ಮಲಗುವ, ಎದ್ದೇಳುವ ಪ್ರತಿಯೊಂದು ಕಾರ್ಯವನ್ನು ನೋಡುತ್ತಿರುವ ದೇವರು ಆ ರಹಸ್ಯದಲ್ಲಿ ನಡೆಯುವುದನ್ನು ಕೇಳಿ ನೋಡಿ ಪ್ರತಿಫಲ ಕೊಡುತ್ತಾನೆ ಪ್ರೇರೆ. ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ ಪ್ರತಿಫಲ ಕೊಡುತ್ತಾನೆ ಉಪವಾಸ ಇರುವಾಗ. ಹೌದು ಪ್ರೇರೆ, ನಾವು ನೋಡಿದೆವು ಪ್ರಾರ್ಥನೆ ಮೂಲಕ, ಉಪವಾಸ ಮೂಲಕವಲ್ಲದೆ ಇಂಥ ಜಾತಿಯ ದೆವ್ವಗಳನ್ನು ಹೊರಗಟ್ಟುವುದು ಅಸಾಧ್ಯ. ಹೌದು ಪ್ರೇರೆ, ವಂಶಪಾರಂಪರಿಕವಾಗಿ ಶಾಪದ ಮುಖಾಂತರ ಪಿಶಾಚಿ ಕೆಲಸ ಮಾಡುತ್ತದೆ. ನಿರರ್ಥಕ ನಡವಳಿಕೆ ಮೂಲಕ ನಮ್ಮ ಕ್ಯಾರೆಕ್ಟರ್, ಕೋಪತಾಪದ ಮುಖಾಂತರ, ದ್ವೇಷ, ಹೊಟ್ಟೆ ಕಿಚ್ಚು, ಶಾಪದ ಜೀವಿತದ ಮುಖಾಂತರ ಪಿಶಾಚಿ ಕೆಲಸ ಮಾಡುತ್ತದೆ ಪ್ರೇರೆ ಸೈತಾನ. ಮತ್ತು ವಿಗ್ರಹ ಆರಾಧನೆ ಮುಖಾಂತರ ಹೌದು ಪ್ರೇರೆ ಕಾರ್ಯ ಮಾಡುತ್ತಾನೆ. ಮೂಢನಂಬಿಕೆ, ಮಾಟ ಮಂತ್ರಗಳ ಮುಖಾಂತರ ಕಾರ್ಯ ಮಾಡುತ್ತಾನೆ. ದೇವರಿಗೆ ಗುಣಗುಟ್ಟಿ ದೇವರಿಗೆ ಅವಿಧೇಯರಾಗುವ ಮುಖಾಂತರ ಕೂಡ ಗಟ್ಟಿಯಾಗಿ ನಮ್ಮ ವಿಶ್ವಾಸಿಗಳನ್ನು ಸೈತಾನ ಹಿಡಿದುಕೊಳ್ಳುತ್ತಾನೆ. ಹೀಗೆ ನಾವು ಉಪವಾಸ ಪ್ರಾರ್ಥನೆ ನಿಶ್ಚಯವಾಗಿ ಆಸಕ್ತಿಯಿಂದ, ಜ್ಞಾನದಿಂದ, ಪೂರ್ಣ ಹೃದಯದಿಂದ, ಪರಿಶುದ್ಧತೆಯೊಂದಿಗೆ, ಪ್ರೀತಿಯೊಂದಿಗೆ, ನಂಬಿಕೆ ನಿರೀಕ್ಷೆಯೊಂದಿಗೆ, ಶಕ್ತಿಯೊಂದಿಗೆ, ಶ್ರದ್ಧೆಯೊಂದಿಗೆ ಮಾಡಿದಾಗ ಎಂಥ ವಿಧವಾದ ಅಜ್ಞಾನದ ಆತ್ಮಗಳು, ಅಂಧಕಾರದ ಆತ್ಮಗಳು, ಕಿಡಿಗೇಡಿತನದ ಆತ್ಮಗಳು, ಅಶರೀರದ ಗಣ, ಎಂಥ ಬಲವಾದ ಶಕ್ತಿ ಕೂಡ, ಪಿಶಾಚಿ ಶಕ್ತಿ, ಯಾವ ವಿಧವಾದ ಶಕ್ತಿ ಕೂಡ ಬಿಟ್ಟು ಹೋಗುತ್ತದೆ ಪ್ರೇರೆ ಎಂದು ಯೇಸು ಹೇಳಿದ್ದಾನೆ. ಹೀಗೆ ನಾವು ಅನೇಕ ಹಿಂದೂ ಅನ್ಯ ಜನಾಂಗಗಳಲ್ಲಿ ನೋಡುತ್ತಿರುತ್ತೇವೆ ಪ್ರೇರೆ. ಋಷಿಗಳನ್ನು ನೋಡುತ್ತಿರುತ್ತೇವೆ. ಅವರು ತಮ್ಮ ಶರೀರವನ್ನು ಜಜ್ಜಿಕೊಳ್ಳುವುದರ ಮುಖಾಂತರ ಉಪವಾಸದಿಂದ ಅನೇಕ ದಿನಗಳು ತಪಸ್ಸು ಮಾಡುತ್ತಿದ್ದಾರೆ. ಹಸಿವೆಯಿಂದ ಇರುತ್ತಿದ್ದಾರೆ. ಮೊಳೆಗಳಿಂದ ಕೂಡಿದ ಆ ಮಂಚದ ಮೇಲೆ ಮಲಗಿ ತಮ್ಮ ಶರೀರದ ಒಂದು ಸುಖಭೋಗಗಳನ್ನು ತಿರಸ್ಕರಿಸಿ ತಮ್ಮ ದೇಹವನ್ನು ದಂಡಿಸುತ್ತಿದ್ದಾರೆ. ಹೌದು, ಕಾರಣ ಉಪವಾಸದ ಒಂದು ಶಕ್ತಿ ಲೋಕರೀತ್ಯ ಅವರು ಗ್ರಹಿಸುತ್ತಿದ್ದಾರೆ, ಆತ್ಮಾನುಸಾರವಾಗಿ ಅಲ್ಲ ಪ್ರೇರೆ. ಹೀಗೆ ರಾಜಕೀಯ ಪಾರ್ಟಿಗಳನ್ನು ಕೂಡ ನೋಡುತ್ತೇವೆ. ಅವರು ತಾವು ನೆನಪಿಟ್ಟ ಅಂದರೆ ತಾವು ಸಾಧಿಸಬೇಕಾದ ಕೆಲಸ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಬಹಿರಂಗವಾಗಿ ಉಪವಾಸ ಮಾಡುತ್ತಿದ್ದಾರೆ. ನಿರಾಹಾರ ದೀಕ್ಷೆ ಪ್ರಕಟಿಸುತ್ತಿದ್ದಾರೆ. ಹೌದು, ಮತ್ತು ದೇಶ ನಾಯಕರನ್ನು ನೋಡುತ್ತೇವೆ. ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಹಿಂಸೆ ಪದ್ಧತಿಯನ್ನು ಪಾಲಿಸಿದ ಮಹಾತ್ಮ ಗಾಂಧೀಜಿ ಎಷ್ಟೋ ದಿನಗಳು ಎಡೆಬಿಡದೆ ಉಪವಾಸ ಇದ್ದನು. ಆತನು ಉಪಯೋಗಿಸಿದ ಬಲವಾದ ಆಯುಧಗಳೊಳಗೆ ಒಂದು ಉಪವಾಸ ಆಗಿದೆ ಪ್ರೇರೆ. ಹೌದು, ನಾವು ಇನ್ನು ಜಂತುಗಳನ್ನು ಕೂಡ ನೋಡುತ್ತಿರ್ತೇವೆ. ಪಕ್ಷಿಗಳನ್ನು ಕೂಡ ನಿಧಾನಿಸಿ ನೋಡುವುದಾದರೆ ಅವು ಆವಾಗವಾಗ ಉಪವಾಸ ಇರುವುದನ್ನು ನೋಡಬಲ್ಲೆವು. ಮತ್ತು ಧ್ರುವ ಪ್ರಾಂತ್ಯಗಳಲ್ಲಿ ಆ ಮಂಜು ಆವರಿಸಿಕೊಂಡಾಗ ಅಲ್ಲಿರುವಂಥ ಜೀವರಾಶಿಗಳು ಗುಹೆಯೊಳಗೆ ಪ್ರವೇಶಿಸಿ ಕೆಲವು ತಿಂಗಳು, 3-4 ತಿಂಗಳಷ್ಟು ಕಾಲ ಏನು ತಿನ್ನದೆ ಇರುತ್ತವೆ ಪ್ರೇರೆ. ಆ ಜೀವರಾಶಿಗಳು, ಆ ಪಕ್ಷಿಗಳು, ಆ ಹಿಮದ ಪ್ರದೇಶದಲ್ಲಿರುವವುಗಳು 3-4 ತಿಂಗಳು ಏನು ತಿನ್ನದೆ ಉಪವಾಸ ಇರಲು ಸಾಧ್ಯವಾಗುತ್ತಿವೆ. ಮತ್ತು ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ, ಯೋನ ಪ್ರವಾದಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಏನಂದರೆ, ಆ ನಿನೆವೆ ಪಟ್ಟಣದವರು ಆ ನಾಶನ ಮಾಡಬೇಕೆಂದು ದೇವರು ಆಜ್ಞಾಪಿಸಿದಾಗ ಆ ಜೀವರಾಶಿಗಳೆಲ್ಲವೂ ಉಪವಾಸ ಇದ್ದವು ಪ್ರೇರೆ. ಯೋನನ ಮುಖಾಂತರ ಎಚ್ಚರಿಸಿದಾಗ ರಾಜನಿಂದ ಹಿಡಿದು ಪ್ರಾಣಿ ಪಶುಗಳವರೆಗೂ ಗೋಣಿತಟ್ಟು ಉಟ್ಟುಕೊಂಡು ಬೂದಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಹೌದು ಪ್ರೇರೆ, ಇದು ಆಶ್ಚರ್ಯಕರ ಸಂಗತಿ. ಹೌದು, ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಪ್ರಭು ಹಿಂಬಾಲಿಸಬೇಕಾಗಿದೆ ಈಗಲಾದರೂ. ಹೌದು, ಉಪವಾಸದ ಒಂದು ಶಕ್ತಿ ಆ ಲೋಕದಲ್ಲಿರುವ ಸಾಧುಗಳನ್ನು, ಸನ್ಯಾಸಿಗಳನ್ನು, ರಾಜಕೀಯ ಪಾರ್ಟಿಗಳು, ದೇಶ ನಾಯಕರು, ಸಮಸ್ತ ಜೀವರಾಶಿಗಳು ಗ್ರಹಿಸುತ್ತಿವೆ ಪ್ರೇರೆ. ಅವರು ಉಪವಾಸವನ್ನು ಇಹಲೋಕ ಸಂಬಂಧವಾದ ಆಶೀರ್ವಾದಗಳಿಗೋಸ್ಕರ ಮಾತ್ರವೇ ಮಾಡುತ್ತಿದ್ದಾರೆ. ಆದರೆ ನಮ್ಮ ಉಪವಾಸ ಇಹಲೋಕ ಸಂಬಂಧವಾದ ಆಶೀರ್ವಾದಗಳನ್ನು ಮಾತ್ರವೇ ಅಲ್ಲದೆ ಪರಲೋಕ ಸಂಬಂಧವಾದ ಮೇಲುಗಳನ್ನು, ಕುಂದಿಲ್ಲದ ಬೆಳಕಿನ ವರಗಳನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಜಯ ಜೀವಿತವನ್ನು, ನಿತ್ಯ ಜೀವವನ್ನು ಉಪವಾಸ ನಮಗೆ ತಂದುಕೊಡುತ್ತಿದೆ ಪ್ರೇರೆ. ಅಂಥ ಕೃಪೆ ನಮ್ಮೆಲ್ಲರಿಗೂ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರಾರ್ಥಿಸಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ಉಪವಾಸದ ಒಂದು ಶಕ್ತಿ ಎನ್ನುವ ಅಂಶವನ್ನು ಧ್ಯಾನಿಸಿದ್ದೇವೆ. ಕೇಳಿದ ಎಲ್ಲ ವಾಕ್ಯಗಳ ಮುಖಾಂತರ ನಮ್ಮನ್ನು ಬದುಕಿಸಬೇಕೆಂದು ತಂದೆ ನಿಮ್ಮ ಸನ್ನಿಧಿಯಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್.